ಎಲ್ಲರಿಗೂ ನಮಸ್ಕಾರ. ಸ್ವಾತಿಸ್ ಟೇಸ್ಟಿ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಒಂದು ಹೆಲ್ದಿ ರೆಸಿಪಿ ಜೊತೆ ಬಂದಿದ್ದೀನಿ. ಅದೇ ಸ್ಟಫಿಂಗ್ ಪರೋಟ. ಯಾವ ಸ್ಟಫಿಂಗ್ ಪರೋಟ ಅಂದರೆ ಗ್ರೀನ್ ಪೀಸ್ ಮತ್ತು ಆಲೂ ಸ್ಟಫಿಂಗ್ ಪರೋಟ. ಮನೆಯಲ್ಲಿ ಹೆಲ್ದಿಯಾಗಿ ಈಸಿಯಾಗಿ ಯಾವ ಥರ ಮಾಡೋದಂತ ಹೇಳ್ತೀನಿ. ಸ್ಟಫಿಂಗ್ ಪರೋಟ ಇದು ಒಂದು ಹೆಲ್ದಿಯಾದ, ರುಚಿಕರವಾದ, ಆರೋಗ್ಯಕರವಾದ ಒಂದು ಪರೋಟ. ಇವಾಗ ಗ್ರೀನ್ ಪೀಸ್ ಸೀಸನ್ ಇದೆ. ಇವಾಗಲೇ ಒಂದು ಟೈಮ್ ಮಾಡ್ಕೊಂಡು ತಿನ್ನೋಣ ಅಂತ ಮಾಡ್ತಾ ಇದ್ದೀನಿ. ಬನ್ನಿ ಯಾವ ಥರ ಮನೆಯಲ್ಲಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಬನ್ನಿ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ತೀನಿ. ಮೊದಲಿಗೆ ಇಲ್ಲಿ ನಾನು 2 ಪೊಟೆಟೊ ಬಾಯ್ಲ್ ಮಾಡಿ ಇಟ್ಕೊಂಡಿರೋದು. ಇಲ್ಲಿ 400 ಗ್ರಾಮ್ ಅಷ್ಟು ಗೋಧಿ ಹಿಟ್ಟು, ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಕೊಂಡಿರೋದು. 2 ಟೇಬಲ್ ಸ್ಪೂನ್ ಖಾರದ ಪುಡಿ, 1/4 ಟೀ ಸ್ಪೂನ್ ಅಷ್ಟು ಹಳದಿ, ಇಲ್ಲಿ 250 ಗ್ರಾಮ್ ಅಷ್ಟು ಗ್ರೀನ್ ಪೀಸ್ ಬಾಯ್ಲ್ ಮಾಡಿ ಇಟ್ಕೊಂಡಿರೋದು. 1 ಚೀಸ್ ಸ್ಲೈಸ್ ತೊಗೊಂಡಿದ್ದೀನಿ. ಇದು ಆಪ್ಷನಲ್, ಬೇಕಿದ್ರೆ ತಗೋಬಹುದು, ಇಲ್ಲಾಂದ್ರೆ ಓಕೆ. ಇಲ್ಲಿ ಒಗ್ಗರಣೆಗೆ ಏನು ಬೇಕಂತ ಹೇಳ್ತೀನಿ. 1 ಮೀಡಿಯಂ ಸೈಜ್ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿರೋದು, 1 ಹಿಡಿಯಷ್ಟು ಕೊತ್ತಂಬರಿ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 1 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಕಸೂರಿ ಮೇಥಿ 1 ಟೇಬಲ್ ಸ್ಪೂನ್ ಅಷ್ಟಿದೆ. ಬನ್ನಿ ಸ್ಟಫಿಂಗ್ ಮೊದಲಿಗೆ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಳ್ಬೇಕು. ಗ್ಯಾಸ್ ಸ್ಟವ್ ಮೇಲೆ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಕೊಳ್ಬೇಕು. ಅದರಲ್ಲಿ 1 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಬೇಕು. ಅದಕ್ಕೆ ಜೀರಿಗೆ, ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳ್ಬೇಕು. ಆಯಿಲ್ ಕಾದ ನಂತರ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳ್ಬೇಕು. ಮತ್ತೆ ಆನಿಯನ್ ಹಾಕ್ಕೊಳ್ಬೇಕು ಒಗ್ಗರಣೆಗೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಬೇಕು. ಇವಾಗ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇವಾಗ ಗ್ರೀನ್ ಪೀಸ್ ಅದು ಫ್ರೈ ಆಗುವಷ್ಟರಲ್ಲಿ ಇಲ್ಲಿ ಗ್ರೀನ್ ಪೀಸ್ ಸ್ವಲ್ಪ ಎಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಮೆತ್ತು ಮಾಡ್ಕೊಳ್ಬೇಕು. ಅದು ಈ ಥರ ಎಲ್ಲ ಮ್ಯಾಶ್ ಮಾಡ್ಕೊಳ್ಬೇಕು. ಗ್ರೀನ್ ಪೀಸ್ ಮತ್ತು ಪೊಟೆಟೊ 2 ಫುಲ್ ಮ್ಯಾಶ್ ಆಗಬೇಕು. ಪೊಟೆಟೊ ಬೇಕಿದ್ರೆ ನೀವು ತುರ್ಕೊಳ್ಬಹುದು. ಗ್ರೀನ್ ಪೀಸ್ ಮಿಕ್ಸಿಯೊಳಗೆ 1-2 ರೌಂಡ್ ಸುತ್ತಿಸಬಹುದು. ನಾನು ಬೇಡ ಅಂತ ಈ ಥರ ಮಾಡ್ತಿರೋದು. ಇವಾಗ ಎಲ್ಲ ಮ್ಯಾಶ್ ಆಗಿದೆ. ಇವಾಗ ಅದೆಲ್ಲ ಮ್ಯಾಶ್ ಮಾಡಿ ಪೊಟೆಟೊ ಮತ್ತು ಗ್ರೀನ್ ಪೀಸ್ ಏನಿರುತ್ತಲ್ಲ ಅದು ಹಾಕ್ಕೊಳ್ಬೇಕು, ಕಲಿಸ್ಕೊಳ್ಬೇಕು. ಗ್ರೀನ್ ಪೀಸ್ ಸೀಸನ್ ಇದ್ದಾಗ ಗ್ರೀನ್ ಪೀಸ್ ತಿನ್ನೋದು ಒಳ್ಳೆಯದು. ಅದರಲ್ಲಿ ಫೈಬರ್ ಮತ್ತು ವಿಟಮಿನ್ ಸಿ ಅದು ಇರೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮತ್ತು ವೆಯ್ಟ್ ಲಾಸ್ ಮಾಡೋರಿಗೂ ತುಂಬ ಒಳ್ಳೆಯ ಆಹಾರ ಇದು. ಇವಾಗ 2 ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ಬೇಕು. ಇಲ್ಲಿ ಬೇಕಾದರೆ ನೀವು ಹಸಿ ಖಾರನೂ ಹಾಕ್ಕೊಳ್ಬೋದು. ಹಸಿ ಖಾರ ಮಿಕ್ಸಿ ಹಾಕಿರೋದು ಹಾಕ್ಕೊಳ್ಬೋದು. ನಾನಿಲ್ಲಿ ಕೆಂಪು ಖಾರ ಯೂಸ್ ಮಾಡ್ತಿರೋದು. 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಬೇಕು. ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇವಾಗ ಕಸೂರಿ ಮೇಥಿ ಮತ್ತು ಕೊತ್ತಂಬರಿ ಹಾಕೊಂಡು ಕಲಿಸ್ಕೊಳ್ಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಬೇಕು, ಕಲಿಸ್ಕೊಳ್ಬೇಕು. ಕಲಿಸ್ಕೊಂಡು 1-2 ನಿಮಿಷ ಹಾಗೆ ಗ್ಯಾಸ್ ಸ್ಟವ್ ಮೇಲೆ ಬಿಟ್ಬಿಟ್ಟು ಸ್ವಲ್ಪ ಬಿಸಿಯಾಗಿ ಬಿಡ್ಬೇಕು. ಅದೆಲ್ಲನೂ ಚೆನ್ನಾಗಿ ಮೆತ್ತಗಾಗತ್ತೆ. ಇವಾಗ ಲಾಸ್ಟಿಗೆ ಚೀಸ್ ಹಾಕೊಳ್ಬೇಕು. ಚೀಸ್ ಹಾಕೊಂಡು ಕಲಿಸ್ಕೊಳ್ಬೇಕು. ಇದು ಆಪ್ಷನಲ್ಲು. ಇವಾಗ ತಣ್ಣಗಾಗಲು ಬಿಡಬೇಕು. ಒಂದು ಬೇರೆ ತಟ್ಟೆಯಲ್ಲಿ ಹಾಕೊಂಡು ತಣ್ಣಗಾಗ್ಬಿಡ್ಬೇಕು. ಎಲ್ಲ ಸ್ವಲ್ಪ ಕೂಲ್ ಆಗ್ಬೇಕು ಅದೆಲ್ಲನೂ. ಇವಾಗ ಕೂಲ್ ಆಗಿದೆ. ನಾನು ಈ ಥರ ಉಂಡೆ ಮಾಡಿಟ್ಕೊಂಡಿರೋದು. ಚಪಾತಿ ಹಿಟ್ಟು ಎಷ್ಟು ತೊಗೊಂಡಿರುತ್ತೆ ಅದೇ ಸೇಮ್ ಗಾತ್ರದಷ್ಟು ಸ್ಟಫಿಂಗ್ ಏನು ಮಾಡಿರ್ತದಲ್ಲ ರೆಡಿ ಮಾಡಿರುತ್ತೆ ಅದು ರೆಡಿ ಮಾಡಿಟ್ಕೊಂಡು ಬೇರೆ ಬೇರೆ ಉಂಡೆ ಮಾಡಿಟ್ಕೊಳ್ಬೇಕು. ನಾನಿಲ್ಲಿ ಎಲ್ಲನೂ ಎಷ್ಟಿದೆ ಅಷ್ಟೆಲ್ಲನೂ ಉಂಡೆ ಮಾಡಿಟ್ಕೊಂಡಿರೋದು. ಸ್ವಲ್ಪ ಆರಿದ ಮೇಲೆ ಇಟ್ಕೊಂಡ್ರೆ ಬೇಗ ಬಿಸಿ ಎತ್ತಿರೋದಿಲ್ಲ. ಚಪಾತಿ ಹಿಟ್ಟು ಏನು ಕಳ್ಸ್ಕೊಂಡಿರ್ತೀವಲ್ಲ ಅದು ಸೇಮ್ ಚಪಾತಿ ಹಿಟ್ಟು ಯಾವ ಥರ ಉಂಡೆ ಮಾಡ್ಕೊತೀವಿ ಅದೇ ಥರನೇ ಮಾಡ್ಕೊಳ್ಬೇಕು. ಇದನ್ನು
ನೋಡಿ ಚಪಾತಿ ಹಿಟ್ಟು ಎಷ್ಟು ಬೇಕಲ್ಲ ಅದೇ ಸೇಮ್ ಥರ ಉಂಡೆ ಮಾಡ್ಕೊಂಡು ಇಟ್ಕೋಬೇಕು. ಇದನ್ನು ನಾನು ತೊಗೊಂಡಿರೋ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ಒಂದು 12 ಪರೋಟ ಆಗುತ್ತೆ ಆಲ್ಮೋಸ್ಟು. ಇದು ನಾನಿಲ್ಲಿ ಸ್ಟೀಲಿನ ಪ್ಲೇಟ್ ಇದೆ, ನೀವು ಇದ್ರ ಬದಲು ಪೇಪರ್, ಇದು ನಾನು ಸ್ಟೀಲಿನ ಪ್ಲೇಟ್ ತೊಗೊಂಡಿದ್ದೀನಿ, ಇದ್ರ ಬದಲು ಬಟರ್ ಪೇಪರ್ ತೊಗೋಬೋದು, ಇಲ್ಲಾಂದರೆ ಆಯಿಲ್ ಕವರು ಸೈಡ್ ಎಲ್ಲ ಕಟ್ ಮಾಡಿ ತೊಗೊಳ್ಬೋದು. ಅದರ ಮೇಲೆ 1 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಪೂರಿ ಥರ ಲಟ್ಟಿಸ್ಕೊಳ್ಬೇಕು. ಮೊದಲಿಗೆ ಈ ಥರ ಮಾಡೋದು ನಡೆಯುತ್ತೆ, ಲಟ್ಸ್ಕೊಂಡು ನಡೆಯುತ್ತೆ. ಲಟ್ಟಿನ್ಗೆ ಇರುತ್ತೆ, ಅದಕ್ಕೂ ಆಯಿಲ್ ಹಚ್ಕೊಳ್ಬೇಕು. ಪೂರಿ ಹಿಟ್ಟಿನ ಅದಕ್ಕೆ ಲಟ್ಸ್ಕೊಳ್ಬೇಕು. ಲಟ್ಸ್ಕೊಂಡಿರೋದು ಸ್ಟಫಿಂಗ್ ಏನಿದೆ ಅದು ಅದ್ರ ಮೇಲೆ ಇಟ್ಟು ಹಿಂಗೆ ಫಿಲ್ ಮಾಡಬೇಕು, ಕ್ಲೋಸ್ ಮಾಡಬೇಕೆಲ್ಲನೂ. ನೋಡಿ ಕ್ಲೋಸ್ ಮಾಡಿ ಈ ಥರ ಮಾಡಬೇಕು. ಈ ಥರ ನಿಧಾನಕ್ಕೆ ಲಟ್ಸ್ಕೊಳ್ಬೇಕು, ಇಲ್ಲಾಂದರೆ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಲಟ್ಸ್ಕೊಂಡಿಲ್ಲ ಅಂದರೆ ಲಟ್ಸ್ಕೊಕ್ಕಾಗಿಲ್ಲ ಅಂದ್ರೆ ಈ ಥರ ಸ್ವಲ್ಪ ಆಯಿಲ್ ಹಾಕಿ ಮೇಲೆ ಹಿಂಗೆ ಇದು ಮಾಡ್ಬೋದು. ನೋಡಿ ಆಯ್ತು. ಇವಾಗ ಇದು ಅಲ್ಲಿ ಹಂಚಿಗೆ ಆಗೋಷ್ಟರಲ್ಲಿ ಇಲ್ಲಿ ಒಲೆ ಮೇಲೆ ಹಂಚು ಕಾಯಿಸಾಕಿಡ್ಬೇಕು. ಹಂಚು ಕಾದ್ಮೇಲೆ ಇದು ಮೇಲೆ ಹಾಕ್ಬೋದು, ಹಂಚು ಮೇಲೆ ಹಾಕ್ಬೇಕು. ಇದು ಎರಡು ಸೈಡ್ ಹಿಂಗೆ ಆಯಿಲ್ ಹಂಚು ಮೇಲೆ ಹಾಕಿ ಎರಡು ಸೈಡ್ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಆಯಿಲ್ ಹಾಕಿ ಇಲ್ಲ ತುಪ್ಪ ಹಾಕಿ ಬೇಯಿಸ್ಕೊಳ್ಬೋದು. ನೋಡಿ ಇನ್ನೊಂದು ತೋರಿಸ್ತಿದ್ದೀನಿ. ಈ ಥರ ಪೂರಿ ಥರ ಲಟ್ಸ್ಕೊಳ್ಬೇಕು. ಇವಾಗ ಸ್ಟಫಿಂಗ್ ಇರುತ್ತೆ ಅದ್ರ ಮೇಲೆ ಇಟ್ಟು ಫುಲ್ ಎಲ್ಲ ಕವರ್ ಮಾಡ್ಕೊಳ್ಬೇಕು ಚಪಾತಿ ಹಿಟ್ಟು. ಕವರ್ ಮಾಡ್ಕೊಂಡು 1 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಬೇಕು. ಆಯಿಲ್ ಹಾಕಿ ಸ್ಪ್ರೆಡ್ ಮಾಡಿ ನಿಧಾನಕ್ಕೆ ಲಟ್ಸ್ಕೊಳ್ಬೇಕು. ಇವಾಗ ಆಯಿತು. ಇವಾಗ ಹಂಚು ಕಾದಿದೆ, ಹಂಚು ಕಾದ್ಮೇಲೆ ಹಂಚು ಮೇಲೆ ಹಾಕೊಳ್ಳೋಣ. ನೋಡಿ ಇದೆಲ್ಲ ಹಂಚು ಮೇಲೆ ಹಾಕ್ಕೊಳ್ಬೇಕು. ಇವಾಗ ಆಯಿಲ್ ಸ್ಪ್ರೆಡ್ ಮಾಡ್ಕೊಳ್ಬೇಕು. 1 ಟೀ ಸ್ಪೂನ್ ಅಷ್ಟು ಆಯಿಲ್ ಹಚ್ಕೋಬೇಕು. ಎರಡು ಸೈಡ್ ಚೆನ್ನಾಗಿ ಆಯಿಲ್ ಹಚ್ಕೋಬೋದು, ಇಲ್ಲಾಂದರೆ ತುಪ್ಪನ ಹಚ್ಬೋದು. ಮತ್ತು ಚೆನ್ನಾಗಿ ಬೇಯಿಸ್ಕೊಂಡು ಬಿಸಿ ಬಿಸಿಯಾದ ಪರೋಟ ರೆಡಿ ಆಯಿತು. ಇವಾಗ ಇದು ಬಟರ್ ಜೊತೆ ತುಪ್ಪ ಅಥವಾ ಮೊಸರು ಜೊತೆನೂ ತಿನ್ಬೋದು, ಪಿಕಲ್ ಚಟ್ನಿ ಪುಡಿ ಯಾವುದ್ರ ಜೊತೆನೂ ತಿನ್ಬೋದು.